ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಬ್ಲಾಗ್ನಲ್ಲಿ ತೋರಿಸ್ತೀನಿ ಇನ್ನೊಂದು ಡ್ರೆಸ್ನ ಅಂತ ಹೇಳಿ. ಸೊ ಅದನ್ನು ಶೇರ್ ಮಾಡೋಣ ಅಂತ ಹೇಳಿ ಬಂದೆ. ಯಾಕೆ ಹೋದ ಬ್ಲಾಗ್ನಲ್ಲಿ ಹಾಕಲಿಲ್ಲ ಅಂದರೆ ಬರೀ ಅದೇ ಆಗಿಬಿಡುತ್ತೆ ಆ್ಯಂಡ್ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಮುಂದೆ ವ್ಲಾಗ್ನಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಹಾಕಿದೆ. ಸೊ ಅದೊಂಥರ ಡಿಫ್ರೆಂಟ್ ಕಲರ್ ಇದೆ. ಸೊ ನನ್ನ ಹತ್ರ ಈ ರೀತಿ ಶೇಡಿಂಗ್ ಡ್ರೆಸ್ ಇರಲಿಲ್ಲ. ಸೊ ಚೆನ್ನಾಗಿದೆ ಡ್ರೆಸ್ ಇದಕ್ಕೆ. ಆ್ಯಂಡ್ ಪರ್ಲ್ ಜ್ಯುವೆಲ್ರಿ ಏನಾದರೂ ವೇರ್ ಮಾಡಬೇಕು ಇದಕ್ಕೆ, ಬಿಕಾಸ್ ಮುಂದೆ ಫ್ರಂಟ್ನಲ್ಲಿ ಪರ್ಲ್ ವರ್ಕ್ ಇದೆ. ಸೊ ಇದು ನಿನ್ನೆ ತೋರಿಸಿದ್ನಲ್ಲ ಆ ರೀತಿ ಫ್ಯಾಬ್ರಿಕ್ ಅಲ್ಲ, ಆ್ಯಂಡ್ ಆ ಥರ ಡ್ರೆಸ್ ಅಲ್ಲ ಇದು. ಆ್ಯಂಡ್ ಇದು ಸ್ವಲ್ಪ ಬೇರೆ ಥರ. ಇದ್ರ ಫ್ಯಾಬ್ರಿಕ್ ಯಾವ ರೀತಿ ಇದೆ ಅಂದರೆ ಲೈಕ್ ಸಿಲ್ಕ್ ಮತ್ತು ಜಾರ್ಜೆಟ್ ಮಿಕ್ಸ್ ಇರೋ ಥರ ಬಂದಿದೆ ಇದು. ಪೂರ್ತಿ ಆಲ್ ಓವರ್ ಡ್ರೆಸ್ ವರ್ಕ್ ಇದೆ ಕೆಳಗಡೆವರೆಗೂ, ಆ್ಯಂಡ್ ಸ್ಲೀವ್ನಲ್ಲಿ ಕೂಡ ವರ್ಕ್ ಇದೆ. ಆ್ಯಂಡ್ ತುಂಬ ಗ್ರ್ಯಾಂಡಾಗಿದೆ ಡ್ರೆಸ್. ನಾನು ಇದಕ್ಕೆ 1600 ಪೇ ಮಾಡಿದೆ ಈ ಡ್ರೆಸ್ಗೆ. ಸೊ ದುಪ್ಪಟ್ಟ, ಟಾಪ್ ಮತ್ತು ವೇಲ್ ಎರಡೂ ಇದೆ. ಸೊ 2000 ಹೇಳಿದರು. ಆ್ಯಂಡ್ ಡಿಸ್ಕೌಂಟ್ ಹೋಗಿ ಹಬ್ಬ ಇತ್ತಲ್ಲ, ಯುಗಾದಿ ಹಬ್ಬದಲ್ಲಿ ತೊಗೊಂಡಿದ್ದು, ಬರ್ಡೇಗೆ ಅಂತ ತೊಗೊಂಡೆ. ಬಟ್ ನಾನು ಅವತ್ತು ಹಾಕಲಿಲ್ಲ ಇದನ್ನ, ಬಿಕಾಸ್ ಪ್ರಿವಿಯಸ್ ವ್ಲಾಗ್ನಲ್ಲಿ ತೋರಿಸಿದ್ನಲ್ಲ ಡ್ರೆಸ್ಗಳು ಅವೇ ಇದ್ವು ಆ್ಯಂಡ್ ಅದನ್ನೇ ವೇರ್ ಮಾಡಿದೆ, ಹೊಸ ಬಟ್ಟೆಗಳಲ್ವಾ ಅಂತ ಹೇಳಿ. ಸೊ ಇದನ್ನು ಸ್ಟಿಚ್ ಮಾಡಿಸಿಲ್ಲ, ಬಿಕಾಸ್ ನನಗೆ ಸೈಜ್ ಆಗೋಲ್ಲ ಅಲ್ವಾ. ನಾನು ತಂದಿದ ತಕ್ಷಣ ವೇರ್ ಮಾಡೋಕ್ಕಾಗಲ್ಲ. ಒಂದು ಸಲ ಅದನ್ನ ಆಲ್ಟರ್ ಮಾಡಿಸಿ ನನ್ನ ಸೈಜ್ಗೆ ಆಮೇಲೆ ವೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ಇದು ಪ್ಯಾಂಟ್, ಇದಕ್ಕೂ ಕೂಡ ಲಾಸ್ಟ್ನಲ್ಲಿ ಅದೇ ರೀತಿ ವರ್ಕ್ ಮಾಡಿದ್ದಾರೆ. ಯಾಕೆ ಶೇರ್ ಮಾಡ್ತೀನಿ ಡ್ರೆಸ್ಸಸ್ ಏನಾದರೂ ತಂದರೆ ಅಂತ ಅಂದರೆ, ಯಾವಾಗ್ಲೂ ಕುಕ್ಕಿಂಗ್ ಅಥವಾ ಡೈಲಿ ವ್ಲಾಗ್ ಈ ಥರದ್ದನ್ನೇ ಶೇರ್ ಮಾಡ್ತಾಯಿದ್ರೆ ಏನಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ಆ್ಯಂಡ್ ಇಷ್ಟಪಡೋದು ಇಲ್ಲ ಕೂಡ ವ್ಲಾಗ್ಗಳನ್ನ. ಸೊ ಈ ರೀತಿ ಏನಾದರೂ ಜ್ಯುವೆಲ್ರಿಸ್ದಾದರೂ ಪರವಾಗಿಲ್ಲ, ಆ್ಯಂಡ್ ಶಾಪಿಂಗ್ ಮಾಡಿದ್ದಾಗಲಿ ಈ ಥರದ್ದು ವ್ಲಾಗ್ಗಳು ಹಾಕಿದ್ರೆ ಏನಂದರೆ ಹೆಣ್ಮಕ್ಳಿಗೆ ಇಷ್ಟ ಆಗೋದು ಈ ಥರದ್ದೇ ಅಲ್ವಾ. ಸೊ ಈ ಥರ ವ್ಲಾಗ್ ಅಪ್ಲೋಡ್ ಮಾಡಿದಾಗ ಸೊ ನಾನು ಆರಾಮಾಗಿ ಏನಂದರೆ ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಚೆನ್ನಾಗಿ ಅನಿಸುತ್ತೆ ನೋಡೋರಿಗೂ ಕೂಡ ಅಂತ ಹೇಳಿ ಈ ಥರ ಏನಾದರೂ ತಂದಿದ್ದನ್ನ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಎಲ್ಲದೂ ಶೇರ್ ಮಾಡಬೇಕಾ ತಂದಿಲ್ಲ ಅನ್ನೋ ಥರ ಅಂದ್ಕೊಳ್ತಾರೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿ. ಆ್ಯಂಡ್ ಸ್ಯಾರೀಸ್ ಸ್ಟಿಚ್ ಮಾಡಿಸಿದ್ದು ಪ್ಯಾಟರ್ನ್ಸ್ ಕೂಡ ಅಷ್ಟೇ. ಯಾಕೆ ಶೇರ್ ಮಾಡ್ತೀನಿ ಅಂದರೆ, ಪ್ಯಾಟರ್ನ್ಸ್ ಯಾಕೆ ಶೇರ್ ಮಾಡ್ತೀನಿ ಅಂತಂದರೆ, ಸ್ಯಾರಿ ತೋರಿಸಿರ್ತೀನಲ್ಲ ಮುಂಚೆನೇ, ಯಾಕೆ ಶೇರ್ ಮಾಡ್ತೀನಿ ಅಂದರೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಬಿಕಾಸ್ ನಾನು ಕೂಡ ತುಂಬ ಫೋಟೋಸಲ್ಲಿ ಗೂಗಲ್ನಲ್ಲಿ ಹುಡುಕಿ ಸ್ಟಿಚ್ ಮಾಡಿಸೋದು. ನಾನು ನಾರ್ಮಲಾಗಿ ಏನಂದರೆ ಡಿಫ್ರೆಂಟಾಗಿರಬೇಕಲ್ವಾ, ಅದಕ್ಕೋಸ್ಕರ ನಾನು ಆ ರೀತಿ ಸರ್ಚ್ ಮಾಡಿ ಸ್ಟಿಚ್ ಮಾಡಿಸ್ತೀನಿ. ಸೊ ದುಪ್ಪಟ್ಟಾಗೆ ಆ ರೀತಿ ಬೀಡ್ ವರ್ಕ್ ಇರೋ ಟ್ಯಾಸಲ್ಸ್ ಬಂದಿದೆ. ಸೊ ಅದಕ್ಕೆ ಏನಂದರೆ ಟಾಪ್ ಮತ್ತು ಪ್ಯಾಂಟ್ಗಿಂತ ಡಿಫ್ರೆಂಟ್ ಇದೆ ಅದು. ಸೊ ಇನ್ನೊಂದು ಸ್ಯಾರಿನೂ ಸ್ಟಿಚಿಂಗಿಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡೆ. ಸೊ ನೋಡಬೇಕು ತೊಗೊಂಡೋಗೋದು ಬೇಡವೋ ಅಂತ ಹೇಳಿ. ಸೊ ಇದು ಗಿಫ್ಟೆಡ್ ಸ್ಯಾರಿ ಇದು. ಸೊ ನಾನು ಸ್ಯಾರಿ ಇನ್ನೊಂದು ಸಲ ತೊಗೊಂಡೋಗೋಣ ಅಂದ್ಕೊಂಡೆ. ನಾನು ಈಗ ಡ್ರೆಸ್ಗಳನ್ನ ತೊಗೊಂಡೋಗಿ ಆಲ್ಟರ್ ಮಾಡಿಸ್ಕೊಂಡು ಬರ್ತೀನಿ. ಏನಂದರೆ ಡ್ರೆಸ್ಸಸ್ ರೆಡಿ ಇದ್ದರೆ ನಾನು ಎಲ್ಲಾದರೂ ಸಡನ್ನಾಗಿ ಹೊರಟಾಗ ತೊಗೊಂಡೋಗ್ಬೋದು ಅಂತ ಹೇಳಿ. ಸೊ ಇದು ಅರ್ಪಣಾ ಕುಂಕುಮಕ್ಕೆ ಅಂತ ಈಗ ಒಂದು ವೀಕ್ನಲ್ಲಿ ಹೋಗಿದ್ವಿ, ಅಲ್ಲಿ ಕೊಟ್ಟಿದ್ದು. ಸೊ ನಾನೇನಂದರೆ ಸ್ಯಾರಿನ ಹಾಗೆ ಇಟ್ಬಿಟ್ಟಿದ್ದೀನಿ. ಅದರಲ್ಲಿ ವಿಳೆದೆಲೆ ಮತ್ತು ಬಾಳೆಹಣ್ಣು ಹಾಗೆ ಇದೆ. ಸೊ ಪೂರ್ತಿ ಎಲ್ಲ ಒಂಥರ ಕಪ್ಪಗೆ ಆಗೋಗಿತ್ತು. ಸೊ ಅದನ್ನೆಲ್ಲ ಆಚೆ ಹಾಕಿ ಬಂದೆ ಹೊರಗಡೆಗೆ. ನನಗೆ ಗೊತ್ತಾಗಲಿಲ್ಲ, ಇದು ನಾನು ಹೊರಗಡೆ ರೂಮ್ನಲ್ಲಿ ಇಟ್ಟಿದ್ದೆ. ಸೊ ನೋಡ್ಕೊಳ್ಳಿಲ್ಲ ನಾನು. ಈ ಸ್ಯಾರಿ ಒಂಥರ ಲೈಟ್ ಪಿಂಕ್ ಶೇಡ್ ಇದೆ ಇದು. ಸೊ ಪ್ಯಾಟ್ರನ್ಸ್ ಸರ್ಚ್ ಮಾಡಿ ಆಮೇಲೆ ಹಾಕಿಸ್ಕೊಳ್ಬೇಕು. ಎಲ್ಲ ಪ್ಲೇನೇ ಹೊಲಿಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ವೆರೈಟಿಯಾಗಿ ಸ್ಟಿಚ್ ಮಾಡಿಸಿದ್ರೆ ಹಾಕ್ಕೊಳ್ಳೋಕ್ಕೂ ಖುಷಿಯಾಗುತ್ತೆ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಬೇಕು. ಆ್ಯಂಡ್ ಸ್ಟಿಚ್ ಮಾಡಿದಾಗ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನೀವು ಯಾವ ರೀತಿ ವ್ಲಾಗ್ ಬೇಕು ಅನ್ನೋದನ್ನ ಕೂಡ ಯಾರಾದರೂ ಫಾಲೋ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿ. ಆ ಥರ ವ್ಲಾಗ್ಗಳನ್ನೇ ಮಾಡಿ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಪಾಪುನ ನೋಡ್ಕೊಳ್ಳೋದ್ರ ಜೊತೆಗೆ ಮನೆ ಕೆಲಸ ಮ್ಯಾನೇಜ್ ಮಾಡಿಕೊಂಡು ವ್ಲಾಗಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಯಾರಾದರೂ ವ್ಲಾಗ್ ಮಾಡೋರಿಗೆ ಗೊತ್ತಿರುತ್ತೆ, ಆ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಸೊ ಅದನ್ನ ನಾವು ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಅಂದರೆ ಲೈಕ್ ಮಾಡಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ. ಸೊ ಇವಾಗ ಈ ಡ್ರೆಸ್ಸಸ್ನ ಸ್ಟಿಚ್ ಮಾಡೋಕೆ ಕೊಡಬೇಕು. ಆ್ಯಂಡ್ ಒಂದು ಮೆಷರ್ಮೆಂಟ್ ಟಾಪ್ ತಗೊಂಡು ಅದ್ರ ಜೊತೆಗೆ ಈ 3 ಡ್ರೆಸ್ಗಳನ್ನ ತೊಗೊಂಡು ಹೋಗಬೇಕು. ನಾನು ಸ್ಯಾರಿ ತೊಗೊಂಡು ಹೋಗ್ತಾ ಇಲ್ಲ, ಅದನ್ನ ನೆಕ್ಸ್ಟ್ ಟೈಮ್ ತೊಗೊಂಡೋಗಿ ಕೊಡ್ತೀನಿ. ಆ್ಯಂಡ್ ಟೈಲರ್ ಹತ್ರನೇ ಇನ್ನೂ 2 ಡ್ರೆಸ್ಗಳಿದ್ದಾವೆ. ಸೊ ಲಾಸ್ಟ್ ಟೈಮ್ ಕೊಟ್ಟಿದ್ದು ಅದನ್ನು ಕೂಡ ತೊಗೊಂಡು ಬರಬೇಕು. ಆ್ಯಂಡ್ ದುಪ್ಪಟ್ಟ ಏನು ತೊಗೊಂಡು ಹೋಗ್ತಿಲ್ಲ, ಅವನ್ನು ಇಲ್ಲೇ ಇಟ್ಕೊಳ್ತೀನಿ. ಆ್ಯಂಡ್ ಪಾಪುಗೆ ಅಂತ ಹೇಳಿಬಿಟ್ಟು ನಾವು ಒಂದು ಯುಗಾದಿ ಹಬ್ಬಕ್ಕೆ ಅಂತ ಅವನಿಗೆ ಒಂದು
ಪಂಚೆ ಶರ್ಟ್ ಬರುತ್ತಲ್ಲ ಆ ಥರದ್ದು ತೊಗೊಂಡು ಆ್ಯಂಡ್ ಅದಕ್ಕೆ ಸ್ಲಿಪ್ಪರ್ಸ್ ಮ್ಯಾಚ್ ಆಗುತ್ತೆ ಅಂತ ಲೆದರ್ ಶೂಸ್ ಥರ ಅಂದರೆ ಬೆಲ್ಟ್ ಸ್ಲಿಪ್ಪರ್ ಥರ ತೊಗೊಂಡು ಬಂದಿದ್ವಿ. ಇದು ಅವನಿಗೆ ಪೂರ್ತಿ ಚಿಕ್ಕದಾಗ್ತಿದೆ ಅಂದರೆ ತಂದಾಗ ಒಂದು ವೀಕ್ ಅಷ್ಟರಲ್ಲೆಲ್ಲ ಟೈಟ್ ಆಗೋಕ್ಕೆ ಶುರು ಆಗೋಯಿತು. ಸೊ ಅದನ್ನೊಂದು ಆದರೆ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಹಾಗೆ ಇಟ್ಕೊಂಡ್ರೆ ಆಯಿತು, ಒಂದು ಮೆಮೊರಿಗಿರುತ್ತೆ ಅಂತ ಹೇಳಿ ಅಂದ್ಕೊಂಡೆ. ಸೊ ಇವಾಗ ಇನ್ನೂ ಎಲ್ಲ ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿಕೊಂಡೆ. ಸೊ ಅದನ್ನು ಫಿಲ್ ಮಾಡೋದೇನು ಕ್ಯಾಪ್ಚರ್ ಮಾಡಲಿಲ್ಲ, ಶಾರ್ಟ್ಸಿಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನ, ಅಂದರೆ ಏನೋ ರೀಲ್ಸ್ಗೆ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಶೆಲ್ಫ್ ಮೇಲೆಲ್ಲ ಒರೆಸ್ಕೊಂಡು ಸೊ ಅವನ್ನೆಲ್ಲ ಫಿಲ್ ಮಾಡಿ ಇಟ್ಕೊಂಡೆ. ಯಾಕೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮೂರಿನಲ್ಲಿ ಊರಹಬ್ಬ ಇದೆ ಇನ್ನೊಂದು 15 ಡೇಸ್ ಆದಮೇಲೆ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡಿದ್ದೀನಿ. ಅಂದರೆ ಕಿಚನ್ ಏನು ಅಷ್ಟು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾನು ನಾರ್ಮಲಾಗಿ ವೀಕ್ ಒಂದ್ಸಲ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ತಿರ್ತೀನಲ್ಲ, ಅದರಿಂದ ಯಾವಾಗಲೂ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಅಂದರೆ ತುಂಬ ಡೀಪಾಗೆಲ್ಲ ನಾರ್ಮಲಾಗಿ ಕಂಟೈನರ್ಸ್ ಎಲ್ಲ ವಾಶ್ ಮಾಡ್ತಿರ್ತೀನಿ. ಒಂದು ದೊಡ್ಡ ದೊಡ್ಡ ಪಾತ್ರೆಗಳು ಇದ್ದಾವಲ್ಲ, ಇನ್ನು ಮಟನ್ ಎಲ್ಲ ಮಾಡ್ತೀವಲ್ಲ ಅವನ್ನು ತೊಳೆದಿಟ್ಕೊಳ್ಬೇಕು ಅಷ್ಟೇ. ಸೊ ಜ್ಯೂಸ್ ಮಾಡಬೇಕು, ಬೇಲ್ದಾಗ ಬಂದಿದ್ದಾರೆ. ನನಗೆ ತುಂಬ ಇಷ್ಟ ಆಗುತ್ತೆ ನಾರ್ಮಲಾಗಿ ಬೇಲ್ದಂಡು. ಸೊ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಅಂದರೆ ನಾನೊಂದು 2 ಹಣ್ಣು ಯೂಸ್ ಮಾಡ್ಕೊಳ್ತಿದ್ದೀನಿ, ಬಿಕಾಸ್ ನನಗೊಬ್ಳಿಗೇನೆ. ಇದು ಪಲ್ಪ್ ಏನಿರುತ್ತೆ ಅದನ್ನ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಏಲಕ್ಕಿ ಹಾಕೋದಷ್ಟೇ, ನೀರು ಹಾಕ್ಕೊಂಡು. ನೀವು ಬೇಕಿದ್ದರೆ ಗ್ರೈಂಡ್ ಮಾಡ್ಕೊಳ್ಬೋದು ಇದನ್ನ, ಈ ಫ್ರೂಟ್ ಏನಿದೆ ಇದನ್ನ, ಅಥವಾ ಹೀಗೆ ತಿನ್ಬೋದು, ಸಕ್ಕರೆ ಹಾಕ್ಕೊಂಡು ಅಥವಾ ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು. ನಾನೇನಂದರೆ ಗ್ರೈಂಡ್ ಮಾಡೋದಿಲ್ಲ, ಬಿಕಾಸ್ ನನಗೆ ಯಾವುದೇ ಫ್ರೂಟ್ ಆಗಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ಹಣ್ಣುಗಳನ್ನ ನನಗೆ ಹಾಗೆ ತಿನ್ನೋಕ್ಕೆ ಇಷ್ಟ. ಸೊ ಇದನ್ನೇನಂದರೆ ಕೈನಲ್ಲೇ ಸ್ವಲ್ಪ ನೀಟಾಗಿ ಅಂದರೆ ಸಾಕು. ಇದಕ್ಕೆ ಒಂದು ಏಲಕ್ಕಿ ಕಾಯನ್ನು ಕುಚ್ಬಿಟ್ಟು ಹಾಕಬೇಕು. ಅದೇನಂದರೆ ಗುಂಡ್ಕಲ್ಲು ಇರುತ್ತಲ್ಲ ಅಥವಾ ಕುಪ್ಪಕಲ್ಲು ಅಂತಾರಲ್ಲ, ಅದರಲ್ಲಿ ಸ್ವಲ್ಪ ಪುಡಿ ಮಾಡ್ದಂಗೆ ಮಾಡಿ ಹಾಕ್ಕೊಳ್ಳೋದು. ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ನಾರ್ಮಲಾಗಿ ಇದು ವುಡ್ ಆ್ಯಪಲ್ ಏನಿದೆ ಇದೆಲ್ಲ ಸ್ಟೋರ್ಸಲ್ಲಿ ಕೂಡ ಸಿಗ್ತಾ ಇದೆ. ಆ್ಯಂಡ್ ನಾವೇನು ಸ್ಟೋರಲ್ಲೆಲ್ಲ ಏನು ತರೋದಿಲ್ಲ, ಬಿಕಾಸ್ ಹಳ್ಳಿಗಳಲ್ಲಿ ಏನಂದರೆ ಊರಿನಲ್ಲೇ ಸಿಗುತ್ತಲ್ಲ ತೋಟದ ಹತ್ರ ಎಲ್ಲ. ಸೊ ಅಲ್ಲಿಂದ ತೊಗೊಂಡು ಬಂದು ಕೊಟ್ಟಿದ್ರು. ಎಷ್ಟು ನ್ಯಾಚುರಲ್ ಫುಡ್ಸ್ ಕನ್ಸ್ಯೂಮ್ ಮಾಡೋಕ್ಕಾಗುತ್ತೋ ಅಷ್ಟು ನ್ಯಾಚುರಲ್ ಫುಡ್ಸ್ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ನಾರ್ಮಲಾಗಿ ಜಾಸ್ತಿ ತರಕಾರಿಗಳನ್ನ ಹೊರಗಿಂದ ತರೋಕ್ಕೆ ಹೋಗ್ತಿಲ್ಲ. ಬಿಕಾಸ್ ಏನಂದರೆ ತೋಟದಲ್ಲೇ ಸೊಪ್ಪುಗಳು ಸಿಗುತ್ತೆ, ತುಂಬ ವೆರೈಟಿ ಸೊಪ್ಪು ಸಿಗುತ್ತೆ. ಆ್ಯಂಡ್ ಏನಂದರೆ ತರಕಾರಿಗಳಂದರೆ ಬಾಳೆಕಾಯಿ, ಹಲಸಿನಕಾಯಿ, ಬಾಳೆ ಹೂ ಸಿಗುತ್ತೆ, ಬಾಳೆ ದಿಂಡು ಸಿಗುತ್ತೆ. ಈ ಥರದ್ದೇನು ಜಾಸ್ತಿ ಪೆಸ್ಟಿಸೈಡ್ಸ್ ಎಲ್ಲ ಇದಕ್ಕೆಲ್ಲ ಯೂಸ್ ಮಾಡಲ್ಲಲ್ವ, ಆ ಥರದನ್ನು ತೊಗೊಂಡು ಬಂದು ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಂದರೆ ಎಷ್ಟು ಹೆಲ್ತ್ ಕಾನ್ಷಿಯಸ್ ಆಗಿರೋಕ್ಕಾಗುತ್ತೋ ಪಾಸಿಬಲ್ ಆದಷ್ಟು ನಾವು ಹಾಗೆ ಇರಬೇಕಾಗುತ್ತೆ. ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ನಾವು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಬೇಕಲ್ವಾ. ಸೊ ಅದರಿಂದ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೂಡ ಕಲ್ಲಂಬಾಳೆಕಾಯಿ ಅಂತಾರಲ್ಲ ಅದನ್ನು ಹಾಕಿ ಪಲ್ಯ ಮಾಡಿಕೊಂಡು ದೋಸೆ ಮಾಡ್ಕೊಂಡಿದ್ದೆ ಆ ಥರ. ನೆಕ್ಸ್ಟ್ ಅದೇ ರೀತಿ ತುಂಬ ಸಿಗ್ತವೆ ಹಳ್ಳಿಗಳ ಕಡೆ. ನಾರ್ಮಲಾಗಿ ಸಿಟಿಲಿ ಅದು ಪಾಸಿಬಲ್ ಇರೋದಿಲ್ಲ, ಹಳ್ಳಿಗಳ ಕಡೆ ತುಂಬ ಸಿಗ್ತವೆ. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋದು. ಆ್ಯಂಡ್ ಇವತ್ತು ಸಂಜೆ ಮೊಟ್ಟೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ನನಗೇನಂದರೆ ಎಗ್ಸ್ ನಾರ್ಮಲಾಗಿ ತಿನ್ನೋದಕ್ಕಿಂತ ಈ ರೀತಿ ಮೊಟ್ಟೆ ಸಾಂಬಾರು ಮಾಡ್ತೀವಲ್ಲ ಇದರಲ್ಲಿ ತಿನ್ನೋದಕ್ಕೆ ಇಷ್ಟ. ಸೊ ಊಟಕ್ಕಿಂತ ಮುಂಚೆ ಹಾಗೆ ಕೂತಿದ್ನಲ್ಲ, ಟೈಮಿಗೆ ತಿನ್ನು ಅಂತ ಹೇಳಿಬಿಟ್ಟು ನಾನು ಹಾಗೆ ತಿಂತಾಯಿದ್ದೀನಿ. ಸೊ ಇವತ್ತು ಎಲ್ರಿಗೂ ಮೊಟ್ಟೆ ಸಾಂಬಾರು ಮಾಡಿ ಆ್ಯಂಡ್ ಇಲ್ಲಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅನ್ನ ಎಲ್ಲ ರೆಡಿ ಇದೆ. ಸೊ ಅಷ್ಟೇ, ಬೇರೇನಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮನೆ ಹತ್ರ ತರಕಾರಿ ಮಾರೋಕ್ಕೆ ಬರ್ತಾರೆ. ಅಂದರೆ ಸಮ್ಮರ್ನಲ್ಲಿ ಜಾಸ್ತಿ ಹಳ್ಳಿಗಳ ಕಡೆ ಈ ರೀತಿ ತರಕಾರಿಗಳು ತರ್ತಾರೆ. ಸೊ ಹುಳ್ಳಿಕಾಯಿ ತಂದಿದ್ರು ಇವತ್ತು. ಹುಳ್ಳಿಕಾಯಿನ ತಗೊಂಡೆ ಸಾಂಬಾರು ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ತಿಂಡಿಗೆ ಎಲ್ರಿಗೂ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ತರಕಾರಿಗಳನ್ನೆಲ್ಲ ಹಾಕಿ ನಾರ್ಮಲ್ ಬನ್ಸಿ ರವೆ ಹಾಕಿ ಉಪ್ಪಿಟ್ಟು ಮಾಡಿಕೊಂಡೆ. ಆ್ಯಂಡ್ ಪಾಪು ಉಪ್ಪಿಟ್ಟು ತಿನ್ನೋದಿಲ್ಲ ಅಲ್ವಾ, ಸೊ ಅವನಿಗೆ ಅಂತ ಹೇಳಿಬಿಟ್ಟು ಒಂದು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಖುಷಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.